ನನ್ನ ಆತ್ಮೀಯ ಸ್ವಾಗತ ಬಯಸುತ್ತಿದ್ದೀನಿ. ಇಲ್ಲಿ ಸೇರಿದಂಥ ಮಾಧ್ಯಮ ಮಿತ್ರರಿಗೆ ಎಲ್ಲ ರೀತಿಗಳು ಸೇರಿದರೆ ಇದು ಒಂದು ಸ್ಪೆಷಲ್. ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು, ಆಫೀಸರ್ ಮಕ್ಕಳಿರ್ಬೋದು, ವ್ಯಾಪಾರಸ್ಥರ ಮಕ್ಕಳೆಲ್ಲರೂ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನಿಸ್ಬೋದು, ಏನಿದೆ ಕಾಮನ್ ಪೈಪ್, ಅದಕ್ಕೆ ಏನಪ್ಪ ಅಂತ. ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೇನೆ. ದಯವಿಟ್ಟು 2 ಬಿಟ್ಟಿತ್ತು 50 ವರ್ಷ ಹಿಂದೆ, 2 ಬಿಟ್ಟಿತ್ತು 6 ಇಂಚಿ 6.5 ಇಂಚಿ 2 ಬಿಟ್ಟು ಅಂತ ಬರ್ತಾ ಇತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು. ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ, 1500, 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದರೂ ಮೋಟ್ರಿಗೂ ಅದಕ್ಕೆ ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಕಲ್ಲು ಬರ್ಬೋದು, ಏನೇ ಬಂದರೂ ಸಿಕ್ಕಾಕೊಂತ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿಟ್ಟು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂಥ ಟೈಮಲ್ಲಿ ನನ್ನ ಮಾವನಾದ ಜಿ ಕೇಶವ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ. ಅವರು ರಿಟೈರ್ಡ್ ಮಿಲಿಟರಿ, ಅವರು ಒಬ್ಬ ರೈತರ ಮಗ. ಅವರು ನಾನು ಏನಾದರೂ ಮಾಡಬೇಕು, ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ಥರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟ್ರ್ ಓಡಿನು ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದ್ದೀವಿ, ಕಾಪಿರೈಟ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. 1999 ಪೇಟೆಂಟ್ ಮಾಡಿರೋದು. 2002ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ದೀವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಇಂದ ಬಿಡುಗಡೆ ಮಾಡಿಸಿದ್ದೀವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಅವರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಇಬ್ಬರು ಮಿನಿಸ್ಟರ್ಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸಬೇಕು, ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯಿತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ. ಕಾಲ್ಟು ಬೋನು 2005ವರೆಗೂ ಕೊಟ್ಟಿದ್ದಾನೆ. 2005 ಏಪ್ರಿಲ್ ಅಲ್ಲಿ ನಿಲ್ಲಿಸ್ಬಿಟ್ಟು BT ಕಂಪ್ನಿ ಅಂತ ಅದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಲಿಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಎಂತದ್ದು ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ರು. ಆವಾಗ ನಿಲ್ಲಿಸಿದ್ರು. ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಲಿಸಿದ್ರು. ಅವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರುವಾಗ ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ASI, ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ.
ನನಗೂ ತುಂಬ ಏಟುಗಳಾಗಿದೆ. ಸ್ಪೈನಲ್ ಕಾರ್ಡು. ನಾನು ನಡೆಯೋಕ್ಕೂ 6 ವರ್ಷ ಆಯಿತು. ಬೆಡ್ ಮೇಲಿದ್ದು ಬರೋಕ್ಕೆ 6 ವರ್ಷ ಆಯಿತು. ಅದಕ್ಕಾಗಿ ಅದು ಇಲ್ಲಿಗೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನು ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯಿತು, ಕೋರ್ಟಿಗೆ ಹೋಗ್ಬಿಟ್ರು. ಕೋರ್ಟಿಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕ್ಯಾಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು. ಅವರು ತಮಿಳ್ನಾಡು ಓಡೋದ್ರು. ಆದ ನಂತರ ನಮಗೇನಾಯಿತು, ಎಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನು ಇಲ್ಲೇ ಕರ್ನಾಟಕದವನು. ಆಂಧ್ರನಲ್ಲಿ ಹುಟ್ಟಿದ್ರು, ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೇ ಎಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 years ಇದೆ. ಅದನ್ನು ನನ್ನ ಹೆಸರಲ್ಲಿ ಬಂದು ಮಾಮೂಲು ಡಿಸೈನ್ ನಾನೇ ಮಾಡಿದೆ. ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ಕೊಂಡು ನಾನು 6 ವರ್ಷ ಆಯಿತು. ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಶಿನಿ ಹಿಂದೂಪುರ ಅವರು ಕಂಪನಿ ಒಂದಿದೆ. ಅದನ್ನು ಹೋಗಿ ನಮ್ಮ ಗೌರ್ಮೆಂಟ್ ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಗೆ ಹೋದ್ರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದು ದೊಡ್ಡ ಅದೇನು ತಪ್ಪು ಮಾಡಿದ್ದಾರೆ ಅಂದರೆ, ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002 ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ 1 ವಾರ ಹಿಂದೆ. ಆದ್ರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್. ಅದು ಇಂಟರ್ನ್ಯಾಷನಲ್ 186 countries ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, ಕಾಪಿರೈಟ್ ಈಸ್ ದ ಲೈಫ್ಲೆಸ್ 60 years, ಪೇಟೆಂಟ್ ಈಸ್ ದ ಓನ್ಲಿ 20 years. ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನೂ ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಟ್ಸ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kg 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೇನೆ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ಮ ಹೊಟ್ಟೆ ಯಾಕೆ ಓಡಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟಾರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತರು ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದ್ರೆ, ನಮ್ಮ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟ್. ನಾವೆಲ್ಲ ಯಾವುದೇ ಆಗಲಿ 2 ಇಂಚ್ ಪೈಪ್ ಆಗಲಿ ಯಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ 20 feet ಇರೋದು ಲೆಂತ್. ಅದು ಕಾಮನ್ ಆಗಿ, ಅದೇನು ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಬುದ್ಧಿವಂತರು, ಈ ಸ್ಟೇಟ್ ಆರ್ಗನೈಸೇಷನ್ ಮಾಡ್ತಾರಲ್ಲ ಕಂಪನಿಗೆ, ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ, ಸರ್ ಒಂದು ಕೆಲಸ ಮಾಡಿ, ಈಗ ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದ್ರೆ ಅವರು ಮಾರ್ಬೇಕಲ್ವಾ, ನಾವೇನ್ ಮಾಡ್ಬೇಕು, ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ. ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ, ನಿಮ್ಗೆ ಲಾಸ್ ಆಗಲ್ಲ. ಯಾವುದಕ್ಕಾಗಲಿ ನಿಮಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ. ಉದ್ದ ಕಮ್ಮಿ ಆದ್ರೆ ಅವ್ರು ಒಳ್ಳೇದು, ವೆಯ್ಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವ್ರು 1,000 ರೂಪಾಯಿ ಇಟ್ಕೊಂತಾರೆ. ಆಮೇಲೆ ಇವರು ಇಲ್ಲಿ ಡೀಲರ್ಸ್ಗೆ ಇನ್ನು 2 ರೂಪಾಯಿ,
ಅವರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಎಷ್ಟು ತಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಾನೇ ಇಲ್ಲ, ಎಲ್ಲ ಮಾರ್ಬಿಡ್ತಾ ಇದ್ದಾರೆ. ನಾವು 2002ನಲ್ಲಿ 22,000 ಅಗ್ರಿಮೆಂಟ್ ಮಾಡಿಕೊಂಡು ಕ್ಯಾಲ್ಟೋಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪ್ರಕಾರ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ಇದ್ವು. ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ 50 ರೂಪಾಯಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಷ್ಟೇ. 50 ರೂಪಾಯಿ ರೈತರಿಗೆ ಓಡೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿತ್ತು. ಅದನ್ನು ಇವರೆಲ್ಲ ಕೆಡಿಸ್ಬಿಟ್ರು ಈಗ. ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ, 2.5 ಇಂಚಸ್ 2 ಇಂಚಸ್ 2.9 1.6 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು 1,200 ರೂಪಾಯಿ ಒಬ್ಬ ಡೀಲರ್ ತಗೊಂತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನೆಂದ್ರೆ, ಇದು ಮುಖ್ಯವಾದ ವಿಷಯ. ಈ ಕಂಪನಿಗಳು ಇವ್ರು ಬಂದ್ರೆ GL ರಾಧಾಕೃಷ್ಣ ಆಗಲಿ GK2 ಕಂಪನಿ ಅನ್ನೋದು ಬಂದ್ರೆ, ನಾವು ಅವ್ರ ಪೈಪ್ ತಗೊಂಡು ಮಾರಿದ್ರೆ ನಮ್ಗೆಲ್ಲ ಲಾಭ ನಿಂತು ಹೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕ್ಯಾಲ್ಟ್ಯೂಬ್ ಅವ್ರು ಏನ್ ಹೇಳ್ತಾನೆ, ಕ್ಯಾಲ್ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡು? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ. ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ಅವ್ರು ರೋಲ್ ಕೊಟ್ರೆ ಎಲ್ಲರೂ ಪೈಪ್ ಮಾರೋರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ಗೆ, ನನಗೆ 1,500 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ. ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವರು ಇಬ್ಬರು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನ್ ಮಾಡಿದ್ದಾನೆ ಅಂದ್ರೆ, ಆಚೆ ಬಂದು, ನಾನು ಅವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB 150 NB ಅಂತಾರೆ, 165 ಓಡಿ. ಅದರಲ್ಲಿ ಇರೋ ಪೈಪ್ 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಆಗಿ ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲೂರ್ ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ ಅಲ್ಲಿ ಈ ಸೈಜ್ ಹಾಕಲ್ಲ. ಕ್ಯಾಲ್ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ರು ಒಂದೊಂದ್ ಸಾರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನೆಲ್ಲ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳೋದು ಒಂದೇ, ಎಲ್ಲರೂ ಪೈಪು ನಮಗೆ ಕೊಟ್ಬಿಡಿ. ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನನಗೆ ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮೀಡಿಯಾದಲ್ಲಿ ಇಷ್ಟು ಜನ ದುಡ್ಡು ಇರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ. ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪ್ನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೋ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಲ್ ಆಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತಾ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ಇದು ತಾವು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಸರ್ಕಾರದಿಂದ ಇನ್ನು 10 ವರ್ಷ ಜಾಸ್ತಿ ಮಾಡೋರೆ. ಕಾಪಿ ರೇಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದ್ರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡೋದ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ. ಅವ್ರು ಇಲ್ಲಿ ನಿಲ್ಸಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದಲ್ಲಿ, ಜಡ್ಚರ್ಲನಲ್ಲಿ.
ಅಲ್ಲಿಂದ ಜನವರಿ ಆದಮೇಲೆ ಹೊಸ ಫ್ಯಾಕ್ಟ್ರಿ ಎಲ್ಲ ಶುರುವಾಗಿದೆ. 40 ದಿವಸ ಕಂಪ್ಲೀಟ್ ಆಗುತ್ತೆ. ನಾನು ಪೈಪ್ ತರ್ತೀನಿ, ನಾನು ನ್ಯಾಯವಾದ ಬೆಲೆದಲ್ಲಿ ಜನಗಳಿಗೆಲ್ಲ ಕೊಡ್ತೀನಿ. ಅಲ್ಲಿವರೆಗೂ ಇವರು ಬರಲಿ, ಆವಾಗ ನಾನು ಕೊಡ್ತಾ ಇರೋವಾಗ ಇವ್ರು ನಮ್ಮ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಸೀಸ್ ಮಾಡಿ ಎಲ್ಲ ಮಾಡ್ತೀನಿ. ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡಲಿ, ತಪ್ಪಿಲ್ಲ, ಅವ್ರೂ ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ. ಅದಕ್ಕಾಗಿ ಈಗ ನಾವು ಕರ್ನಾಟಕ, ತಮಿಳುನಾಡು ಎಲ್ಲನೂ ಸೀಸ್ ಮಾಡೋಕ್ಕೂ ಸರ್ಕಾರ ಇದು ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ. ಇದು ಆದ ನಂತರ ನಾವು ಮತ್ತೆ ಸೀಸ್ ಮಾಡಿ ಎಲ್ಲರನ್ನೂ ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಾಮಿ. ಕೃಷ್ಣ ಹೇಳಿದಾಗೆ ಈ ವಿಷಯ ಎಲ್ಲ ತಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಮುಖ್ಯವಾಗಿ ಇದರಲ್ಲಿ ಏನಂತಂದ್ರೆ ಇದರ ಪೇಟೆಂಟು, ಕಾಪಿರೈಟು, IPR ಹೋಲ್ಡರ್ಸು ಇವರು ಇರ್ತಾರೆ. ಆದರೆ ಇವ್ರು ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬ ಜನ ಇದ್ದಾರೆ. ಇದು ಇವರಿಗೆ ಹೇಳಿದಾಗೆ ಒಂದು 2-3 ಕಂಪ್ನಿ ಈಗ ಸೀಸ್ ಮಾಡ್ಕೊಂಡು ಬಂದಿರ್ಬೋದು ಅಷ್ಟೇ. ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪ್ನಿ ನಡೀತಾನೆ ಇದ್ದಾವೆ, ಮಾರ್ಕೆಟಲ್ಲಿ ಇದೆಲ್ಲನೂ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದ್ದಾವೆ. ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪ ಅಂತಂದರೆ, ಅವ್ರು ಹೇಳಿದಾಗೆ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಮುಂಚೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆಗೆ ಬರ್ತಾ ಇದೆ, ಅಲ್ಲಿಂದ ಡೀಲರ್ಸ್ಗಳು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಡೀಲರ್ಸ್ಗಳಿಂದ ರೈತರ ಕೈಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲ ಗೊತ್ತಿರುತ್ತೆ. ಪ್ರತಿಯೊಬ್ಬ ಡೀಲರ್ಗಳು ಯಾರು ತಗೊಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾರೇ ಇದನ್ನ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟಿಗೆ ಬರ್ತಾ ಇದ್ರು ಕೂಡ ನಾವು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರ ಮುಂದೆನೂ ಹೋಗಿ ನಾವು ಅದನ್ನು ಸೀಸ್ ಮಾಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ. ಇದಕ್ಕೆ ಕೋರ್ಟಿಂದ ನಮಗೆ ಎಲ್ಲ ಥರದ ಪರ್ಮಿಷನ್ ಇದೆ, ಸ್ಟೇ ಆರ್ಡರ್ಗಳಿದ್ದಾವೆ. ಅದಕ್ಕೆ ಬೇಕಂದ್ರೆ ಡಾಕ್ಯುಮೆಂಟ್ಗಳನ್ನ ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ, ತಾವು ನೋಡ್ಕೋಬೋದು. ಸೊ ಯಾರು ಕೂಡ ಇದನ್ನು ಇಲ್ಲಿಗಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಡಬಾರ್ದು ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. 6 ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟೂಬ್ ಅವರು ಫಸ್ಟು. ಆಮೇಲೆ ಅವ್ರು ಏನು ಹೇಳಿಕೊಟ್ಟಿದ್ದಾರೆ, ಇವ್ರ ಮೇಲೆ ಏನೋ ದುಡ್ಡು ಬರ್ತಾರೆ, ಏನೋ ದುಡ್ಡು ಕೇಳೋಕೆ ಬರ್ತಾ ಇದ್ದಾರೆ, ಅಷ್ಟು ಬಿಸಾಕ್ತೆ ಹೋಗ್ತಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ದಾರೆ, ಕೇಸ್ ಹಾಕೋಣ, ಸ್ಟೇ ತಕೋಣ, ಓಟಾಕ್ತಾರೆ ಅಂತ ಹೇಳಿ. ನಾನು ಯಾರು ದುಡ್ಡು ಕೇಳಿಲ್ಲ, ಒಂದು ಪ್ರೂಫ್ ಕೊಡಿ ಅವರು, ನಾನು ತಲೆ ಬೋಡ್ಸ್ಕೊಂತೀನಿ. ಸುಮ್ಮನೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟರೆ ಬರ್ತಾರೆ, ದುಡ್ಡಿಗೆ ಬರ್ತಾರೆ ಅಂತ ಅದು ನಮ್ಗೆ ಅಲ್ಲಿ ಬೇಕಾಗಿಲ್ಲ. ದುಡ್ಡು ಸೀಸ್ ಮಾಡಿದ್ದು ಬಿಂಜರಾಜ್ ಸ್ಟೀಲ್ ಟ್ಯೂಬ್ಸ್ ಅವ್ರದ್ದು 2005ರಲ್ಲಿ. ಆದರೆ ಅವರು ನಿಮ್ಮದು ನ್ಯಾಯ ಇದೆ, ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು 2007ನಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದ್ದೀವಿ, ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು. ಆವಾಗ್ಲೂ ಆ ಪೈಪ್ ನಾವು ಆಕ್ಸಿಡೆಂಟ್ ಆದ್ಮೇಲೆ 2007ನಲ್ಲಿ ಪೈಪ್ ತಂದು ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವ್ರನ್ನ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀನು ಬದುಕಬಾರ್ದು, ಅದೆಂಗ ಬರ್ತೀಯ, ಯಾವ್ದಾವ್ದೋ ಸಂಘಗಳಿಂದ ಏನೇನೋ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ. ಇವರು ಮತ್ತು ಬಿಂಜರಾಜ್ ಸ್ಟೀಲ್ ಟ್ಯೂಬ್ ಕಂಪ್ನಿ ಅವರು, ನಾನು ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೀನಿ ಕರ್ನಾಟಕಕ್ಕೆ, ನೀವು ಮುಂದುವರಿಸಿ ಅಂತ ಈಗಲೂ ಮುಂದೆ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬೆಕ್ಸಿ ಅನ್ನೋ ಕಂಪನಿಯಿಂದ ಬಿಡುಗಡೆ ಆಗುತ್ತೆ. GK ಟ್ಯೂಬ್ದು ಪ್ರೊಪ್ರೈಟರ್ಶಿಪ್, ಟ್ಯೂಬೆಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ. ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರ್ಯಾಂಡ್ ಟ್ಯೂಬೆಕ್ಸಿ ಅನ್ನೇ ಬರ್ತದೆ. ಟ್ಯೂಬೆಕ್ಸಿ ಅಂದ್ರೆ ಜನವರಿ ಆದಮೇಲೆ ಬಿಡ್ತೀನಿ, ರೈತರಿಗೆಲ್ಲ ಒಳ್ಳೇದಾಗುತ್ತೆ. ನನ್ನಿಂದ ಎಷ್ಟು ಸಹಾಯ ಆಗಬೇಕು, ನಾನು ಯಾರು ಸಹಾಯ ಮಾಡಬೇಕು, ದೇಶ ಭಗವಂತ ಮೇಲಿದ್ದಾನೆ, ನಾನು ಇಷ್ಟು ಮಾಡಬೇಕು ಅಂತ ಆಸೆ. ಯಾವಾಗ? ಹೌದೌದು, ಅದನ್ನೇ ತಿಳಿಸ್ತೀನಿ. ನನಗೆ ಏನಾಗಿತ್ತಂದ್ರೆ, ನಮ್ಮ ಮಾವನವರಿದ್ದಾಗ 2 ನಂಬರ್ 175, 180 ಅದನ್ನು ಕಾಪಿರೈಟ್ ಬೋರ್ಡ್ ಇತ್ತು, ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಕ್ಯಾನ್ಸಲ್ ಮಾಡಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿರೈಟ್ ಇಲ್ಲ ಅಂತ ಮಾಡಿಸಿದ್ದಾರೆ. ಆಮೇಲೆ ಡೆಲ್ಲಿ ನಮ್ಮವರು ರಿಟ್ ಪಿಟಿಷನ್ ಹಾಕೊಂಡಿದ್ರು 2008 ಅನ್ನು ಹಾಕೊಂಡು 2014 ನಾವು ತೀರ್ಕೊಂಡ ಮೇಲೆ ಮತ್ತು ಬಂದು 2020ನಲ್ಲಿ ಅಪನೆಂಟ್ ಈಸ್ ಡೈಡ್, ಈಸ್ ಕ್ಲೋಸ್ಡ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು. ಆ ಆರ್ಡರ್ ತಗೊಂಡು ನಾನೇನು ಮಾಡಿದೆ, ಮೆಡ್ರಾಸ್ ಹೈಕೋರ್ಟ್ಗೆ ಹೋಗಿ ಸಿವಿಲ್ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡು ಅಡ್ಮಿಟ್ ಮಾಡಿ 3 ವರ್ಷ ನಾನು ಅದನ್ನು ಕಷ್ಟಪಟ್ಟು ಅದನ್ನೇನು ಮಾಡಿದ್ರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ. 3082 ಡೇಸ್ ಕಂಡೋನ್ ಡಿಲೇ ಸೆಟಸೈಡು ಅದನ್ನೆಲ್ಲ ಹಾಕಿ ನಾನು ಆರ್ಡರ್ ತಗೊಂಡು ಬಂದ ಮೇಲೆ ಅದು ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ. ಅವ್ರು ಯಾಕಂದ್ರೆ ಕಾಪಿರೈಟ್ ಬೋರ್ಡ್ 2021 ತೆಗೆದುಬಿಟ್ಟಿದ್ದಾರೆ.
ಅದನ್ನ ಎಲ್ಲ ಮೆಡ್ರಾಸ್ ಆಗಲಿ ಇನ್ನೂ ಬೆಂಗಳೂರು ಹೈಕೋರ್ಟ್ಗಿಲ್ಲ, ಕೆಲವು ಹೈಕೋರ್ಟ್ಗಳು ಮಾಡಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಅದರಿಂದ ಕಮರ್ಷಿಯಲ್ ಕೋರ್ಟಿಗೆ ಮಾಡಿಕೊಟ್ಟಿದ್ದಾರೆ. ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ 173, 171 ಅವರಂತ ನಮ್ಮ ಭೂಪತಿಯಾದ ಕೆ ಭೂಪತಿ ಅವರ ಹತ್ರ NOC ತಗೊಂಡು 171, 72, 73 ಎಲ್ಲ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಅದು ಮಾಡಿದ ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ. ಅಲ್ಲಿವರೆಗೂ ನಾನು ಬರೋಕೆ ರೈಟ್ಸ್ ಇಲ್ಲ. ಇನ್ನೊಂದು ಏನಂದ್ರೆ ಇದು ಸುದ್ದಿ 175 ಮಾಡಿದ್ವಲ್ಲ ನಾವು, 175 ಫ್ರೀ ಆಯ್ತು. 175 ನಾಯ್ಡುದ್ ಇದೆಯಲ್ಲ, ನಾವು ಮಾಡ್ಬೋದು ಅಂತ 173 ಅಂತ ಅವರೇ ಮಾಡಿರೋದು. 173.5, 173.2 ಈ ರೀತಿ ಎಲ್ಲ ಒಬ್ಬೊಬ್ಬರಿಗೊಬ್ಬರು ಯಾರಿಗೆ ಬೇಕೋ ಏನು ಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಮಾಡಿಬಿಟ್ಟು ಕೊನೆಗೆ ನಾನು 170 to 190 mm ಔಟರ್ ಓಡಿ ಈಗ ನಾನು ಧೈರ್ಯಾಗ ಬಂದಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಪೈಪ್ ಕೊಡಬೇಕು, ಜನಗಳೆಲ್ಲ ಒಳ್ಳೇದಾಗಬೇಕು. ಈಗಲೂ ನಾನು ಅವರ ವಿರೋಧಿ ಅಲ್ಲ. ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಸರಿಸ್ಕೊಂಡು ಹೋದ್ರೆ ನಾವು ಸಹಕಾರ ಕೊಡೋಕೆ ಸಿದ್ಧವಾಗಿ. ಖಂಡಿತ ನೀನ್ ಪೈಪ್ ನಾನು ಕೊಟ್ಬಿಡು, ಪೈಪ್ ನಾನು ಮಾಡ್ತೀನಿ, ನಿನಗೆ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಒಂದು ದಿವಸ 5 ಕೋಟಿ 10 ಕೋಟಿ ಆದ್ರೆ ನಾನು ಕ್ಯಾಶ್ ಕೊಡ್ತೀನಿ, ಕೊಡಿ. ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ. ಇವತ್ತು ರೋಲು 45,600 ರೂಪಾಯಿ ಇದೆ. ಪ್ರೊಸೆಸಿಂಗ್ ಚಾರ್ಜಸ್ 3,500 ಆಗುತ್ತೆ. 43, 1 3 46, 47 ರೂಪಾಯಿ ಆಗುತ್ತೆ. 47 ರೂಪಾಯಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಒಂದು 2,000, 48. ಯಾಕೆ ಸ್ವಾಮಿ 58, 59 ಮಾಡ್ತಾ ಇದ್ದಾರೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಹೇಳಿ, ರೋಲ್ ಬರೋದಷ್ಟೇ, ಪ್ರೊಸೆಸಿಂಗ್ ಚಾರ್ಜ್ ಬರೋದಷ್ಟೇ, ಟ್ರಾನ್ಸ್ಪೋರ್ಟ್ ಯಾಕೆ ಇಷ್ಟು ರೇಟ್ ತಗೊಳ್ತಾ ಇದ್ದಾರೆ? 60, 50 ಇದ್ರಲ್ಲಿ ನೋಡಿ 58 ಚಿಲ್ಲರೆ, ಈಗ 60. ಏನಾದ್ರು ಹೇಳಿದ್ರೆ GST ರೇಟ್ ಜಾಸ್ತಿ. GST ಸಂಬಂಧನೇ ಇಲ್ಲ. ಅದು ಆಚೆ ಬಂದ ಮೇಲೆ GST ಹಾಕ್ತಾರೆ, ರೈತರ ಮೇಲೆ ಹೋಗ್ತದೆ. ಯಾವ ಕಸ್ಟಮರ್ಸ್ ಇರ್ತಾರೆ ಕಸ್ಟಮರ್ಸ್ ಹೋಗ್ತಾರೆ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಸ್ವಾಮಿ? ನಾನು ಕೇಳೋದು ಇಷ್ಟೇ. ನನಗೆ 1 ಕೋಟಿ 2 ಕೋಟಿ ಕೊಟ್ರೆ ನಾನು ತಗೊಳ್ಳಲ್ಲ, ನನಗೆ ಬೇಕಾಗಿಲ್ಲ. ಫ್ಯಾಕ್ಟ್ರಿ ಮುಚ್ಚಿಬಿಡು, ನನ್ನ ಜೊತೆಲಿ ಕೈ ಜೋಡಿಸಿ ನೀನು ಪೈಪ್ ಕೊಡಿ, ನ್ಯಾಯವಾದ ರೇಟ್ ಕೊಡಿ. ಈಗ ಇರೋದು ರೇಟ್ ಇಳಿಸ್ಬಿಡಿ. ಮತ್ತೆ ಇನ್ ಯಾರಾದ್ರೂ ಏನಾದ್ರೂ ಡೌಟ್ ಕೇಳ್ಬೋದು, ನಾನು ಉತ್ತರ ಕೊಡ್ತೀನಿ. ಹೌದು, MSKC ಎಲ್ಲಿ ಇಲ್ಲ, ಫೀಟ್ ಅಲ್ಲ, 1 ಮೀಟರ್ ಬರೋದಲ್ಲ ರೇಟು. ಇವಾಗ ಬೋರ್ ಹಾಕ್ತಾರಲ್ಲ, ಬೋರ್ ಹಾಕೋರು ಮೀಟರ್ ಇಷ್ಟು ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರೆಕ್ಷನ್ ಚಾರ್ಜ್ ಅಂತ ತಗೋತಾರೆ. ಅಲ್ಲಿ ಪೈಪ್ ಸಂಬಂಧ ಇಲ್ಲ, ಪೈಪ್ ಬೇರೆ ರೇಟು, ಎರೆಕ್ಷನ್ ಚಾರ್ಜ್. ಇವ್ರು ಏನಂತಾರಂದ್ರೆ, ಕೆಲವು ರೈತರು ಬುದ್ಧಿವಂತರು ಈ ಸೈಜು ಥಿಕ್ನೆಸ್ ನನಗೆ ಪೈಪ್ ಕೊಡಪ್ಪ, ನಾನೇ ಪೈಪ್ ತರ್ತೀನಿ, ನಿನ್ಗೆ ಏನ್ ದುಡ್ಡು ಕೊಡ್ಬೇಕಪ್ಪ, 20 ರೂಪಾಯಿ 30 ರೂಪಾಯಿ ಅಡಿ ಕೊಡ್ತೀನಿ ಅಂತ ಕೇಳ್ತಾರೆ. ಕೆಲವ್ರು ಹಂಗೆ ಹೇಳಲ್ಲ. ಕೆಲವ್ರು ಪಾಪ ನೀವೇ ಪೈಪ್ ತಗೊಂಡಪ್ಪ ಅಂತಾರೆ, 200 ರೂಪಾಯಿ ಜಾಸ್ತಿ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಏನಾಗಿದೆ ಅಂದ್ರೆ ಸರ್, ಬೆಳಗಾವಿ, ಬಾಗಲಕೋಟ್, ಹುಬ್ಳಿ ಕಡೆ ಎಲ್ಲ ಇನ್ನ 6 ಇಂಚಿ ಬೋರೆ ನಡೀತಾ ಇದೆ. 6.5 ಆಗ್ತಾ ಇಲ್ಲ. ಗೌರ್ಮೆಂಟ್ ಎಲ್ಲ 6.5 ಆಗ್ತಾ ಇದೆ. ಅದನ್ನು ಪಾಪ ದುಡ್ಡು ಉಳಿತದೆ ಅಂತ ಈ ಸಣ್ಣ ಬೋರ್ ಇದೆಯಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸ್ತಾರೆ. ಈ ರೀತಿ ಎಲ್ಲ ಅಲ್ಲಿನೂ 6.5 ಬೋರ್ ಹಾಕ್ತಾರೆ. ಅವರು ಸೇಫ್ ಆಗಿ ಇರ್ತಾರೆ, ರೈತರು ತೊಂದರೆ ಏನು ಆಗಲ್ಲ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಗೆ ನಾನೀಗ ರೈತರಿಗೋಸ್ಕರ, ಈಗ ನಾನು ಡಿಸ್ಟ್ರಿಬ್ಯೂಟರ್ ಇಲ್ಲ, ನನ್ನಿಂದ ಡೈರೆಕ್ಟ್ ರೈತರಿಗೆ ಡೀಲರ್ ಕೊಟ್ಟೋಗ್ಬಿಟ್ರೆ ಮತ್ತೆ ಡಿಸ್ಟ್ರಿಬ್ಯೂಟರ್, ಆರ್ಗನೈಸರು, ಇದು ಪಬ್ಲಿಸಿಟಿ. ಯಾತಕ್ಕೆ ಸ್ವಾಮಿ ಪಬ್ಲಿಸಿಟಿ? ಇರೋದು ಒಂದೇ ಸೈಜ್, ನಮ್ದು ಒಬ್ಬನೇ ಇರ್ತಾನೆ, ಸೈಜ್ ನಾವು ಮಾಡಿದ್ದು ತಾನೆ. ಇದಕ್ಕೆ ಯಾಕೆ ಪಬ್ಲಿಸಿಟಿ? ಡೈರೆಕ್ಟ್ ಅವ್ರು ಕೊಟ್ಬಿಡಿ. ಡೀಲರ್ ಕೊಟ್ಬಿಟ್ರೆ ರೈತ ತಗೊಳ್ತಿದ್ಲ 1,000, 2,000, 3,000 ಉಳಿತಲ್ಲ, ಅವ್ರಿಗೆ ಡೈರೆಕ್ಟ್ ಕೊಟ್ಬಿಡಣ. GK ಟ್ಯೂಬ್ ಅಂತ ಇತ್ತು. ಈಗ ಏನ್ ಮಾಡಿದ್ವಿ ಅಂದ್ರೆ ಬ್ರ್ಯಾಂಡ್ GK ಟ್ಯೂಬ್ ಅನ್ನೋದು ಮೊದಲು ಯಾರೋ ನಮ್ಮ ಮಾವ ಮಾಡೋಕ್ ಮುಂಚೆ ಲಿಮಿಟೆಡ್ ಕಂಪ್ನಿ ಇದೆ, ಅದನ್ನು ಲಿಮಿಟೆಡ್ ಕಂಪ್ನಿ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಟ್ಯೂಬೆಕ್ಸಿಯಾ ಅಂತ ಇಟ್ಕೊಂಡಿದ್ವಿ. ನಾನೇ ಓನರ್, ಅದಕ್ಕೆ ನಾನೇ ಲಿಮಿಟೆಡ್ ಕಂಪ್ನಿ. ಯಾಕಂದ್ರೆ ಲಿಮಿಟೆಡ್ ಕಂಪ್ನಿ ಆಗಿಲ್ಲ ಅದು. ಮತ್ತು ಈಗ ಏನಾಗಿದೆ ಅಂದ್ರೆ ಲಿಮಿಟೆಡ್ ಕಂಪ್ನಿಗೆ ಸರ್ಕಾರ ಜಾಸ್ತಿ ಅನುಕೂಲ ಕೊಡ್ತಾ ಇದೆ. ಏನಾದ್ರೂ ನಾನು ಕಂಪ್ಲೇಂಟ್ ಕೊಟ್ರೆ ಕ್ರಮ ತಗೊಂತಾರೆ.
ಪ್ರೊಪ್ರೈಟರ್ಸ್ಗೆ ಗಮನ ತಗೊಳ್ಳಲ್ಲ, ಬಿಟ್ಟಾಕ್ತಾರೆ. ಅದಕ್ಕೋಸ್ಕರ GK ಟ್ಯೂಬ್ ಅನ್ನೋದು ಅಲ್ಲೇ ಯಾವುದೋ ಇದೆ. ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಕ್ ಹೋಗ್ತಾರೆ, ಆಗ್ಲಿಲ್ಲ. ಇನ್ನೊಬ್ಬರದ್ದು ಇದೆಯಲ್ಲ, ಅದಕ್ಕೆ ಈಗಾಗಲ್ಲ CMS. ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಟ್ಯೂಬೆಕ್ಸಿ ಅಂತ ಮಾಡಿದ್ದೀನಿ. ಲಿಮಿಟೆಡ್ ಕಂಪ್ನಿ ಆಯ್ತು. ನಮ್ಮ ಪೈಪ್ ಮೇಲೆ ಟ್ಯೂಬೆಕ್ಸಿ ಅಂತ ಬರ್ತದೆ.